ಅಲ್ಲಿವರೆಗೆ ಧರ್ಮಸ್ಥಳದಲ್ಲಿ ಯಾವ ತರ ನಡೀತಾ ಇರುತ್ತೆ ಅಂತಂದ್ರೆ ಯಾವುದೇ ರೂಪದ ಚುನಾವಣೆ ಆಗ್ತದೆ. ಆ ಚುನಾವಣೆಯಲ್ಲಿ ಯಾರು ಗೆಲ್ಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದಿದ್ದು ಊರ ಯಜಮಾನ. ಭಗವಂತನ ಸೇವೆನ ಇವರು ಬಿಸ್ನೆಸ್ ಅಂತ ಬಣ್ಣಿಸ್ತಾ ಇದ್ದಾರೆ. ಹೌದು ಸ್ವಾಮಿ, ಇದು ಬಿಸ್ನೆಸ್, ಪಕ್ಕಾ ಬಿಸ್ನೆಸ್ ಇದು. ನೀವು ಯಾವ ಹಂಚಿಕೆಗೆ ನಿಮಗೆ ಸ್ವಾಗತ. ಅದುವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ಚಾನಲ್ ಅಲ್ಲಿ ಬರುವಂತ ವಿಡಿಯೋಗಳು ನಿಮ್ಗೆ ಸುಲಭವಾಗಿ ಸಿಗ್ತವೆ. ಸ್ನೇಹಿತರೆ, ನಾನು ಪತ್ರಕರ್ತನಾಗಿ ಸುಮಾರು 3 ದಶಕಗಳ ಕಾಲ ಕೆಲಸ ಮಾಡಿದ್ದೀನಿ. ಬಹಳಷ್ಟು ಸಂದರ್ಭದಲ್ಲಿ ಕ್ರೈಮ್ ವರದಿಗಾರಿಕೆ ಕೂಡ ಮಾಡುವಂತ ಸಂದರ್ಭ ಇರ್ತಾ ಇತ್ತು. ನಾವು ಈ ವಿಶೇಷವಾಗಿ ಬೆಂಗಳೂರಿನ ಭೂಗತ ಲೋಕಕ್ಕೆ ಸಂಬಂಧಪಟ್ಟಂತೆ ಬರೆಯುವಾಗ ಒಂದು ಮಾತನ್ನ ಯಾವಾಗ್ಲೂ ಬರಿತಾ ಇದ್ವು. ಅಂದ್ರೆ ಈ ರೌಡಿಗಳಲ್ಲಿ ಏನು ಅಂತಂದ್ರೆ, ಭೂಗತ ಲೋಕದ ಜನರಲ್ಲಿ ಅವ್ರದ್ದೊಂದು ಸಿದ್ಧಾಂತ ಏನು ಅಂತಂದ್ರೆ, ತಮ್ಮ ವಿರೋಧಿಗಳನ್ನ ಸಾಯಿಸುವಂತ ಸಂದರ್ಭದಲ್ಲಿ ಅವರ ಫ್ಯಾಮಿಲಿಯವ್ರು ಏನಾದ್ರು ಜೊತೆಗಿದ್ರೆ, ಅವ್ರ ಕುಟುಂಬದವ್ರು ಏನಾದ್ರು ಜೊತೆಗಿದ್ರೆ ಅವರನ್ನ ಮುಟ್ಟಬಾರದು ಅಂತ ಹೇಳಿ. ಎಷ್ಟೋ ಸಂದರ್ಭದಲ್ಲಿ ತಮ್ಮ ವಿರೋಧಿಗಳನ್ನ ಸಾಯಿಸಕ್ ಹೋದಂತ ಸಂದರ್ಭದಲ್ಲಿ ಅವರ ಫ್ಯಾಮಿಲಿಯವ್ರು ಯಾರೋ ಇದ್ರು ಅನ್ನೋ ಕಾರಣಕ್ಕಾಗಿ ವಾಪಸ್ ಬಂದಿದ್ದಂತ ಉದಾಹರಣೆಗಳಿದ್ದಾವೆ. ಅವ್ರದೇ ಅವ್ರು ಸಾಯಿಸುವಾಗ್ಲೂ ಕೂಡ ಅವ್ರಿಗೆ ಎಲ್ಲೋ ಒಂದ್ ಕಡೆ ಏನು ಅಂದ್ರೆ ಅವ್ರ ಫ್ಯಾಮಿಲಿ ಎದುರುಗಡೆ ಇರಬಾರ್ದು ಅಂತ. ಹೀಗಾಗಿ ರೌಡಿಗಳು ಸಾಧಾರಣವಾಗಿ ಮನೆಗಳಿಗೆ ನುಗ್ಗಿ ಸಾಯಿಸುವಂತ ಪ್ರಕರಣ ಕಮ್ಮಿ. ಅವರೆಲ್ಲ ಯಾವುದೋ ರಸ್ತೆಗೆ ಬಂದಾಗ, ಸಲೂನಿಗೆ ಬಂದಾಗ, ಹೋಟೆಲ್ಗೆ ಬಂದಾಗ, ಎಲ್ಲೋ ಪ್ರಯಾಣ ಮಾಡ್ತಿದ್ದಾಗ, ಇಂಥ ಸಂದರ್ಭಗಳಲ್ಲೇ ರೌಡಿಗಳು ಇನ್ನೊಬ್ಬರು ರೌಡಿಗಳನ್ನ ಸಾಯಿಸ್ತಾರೆ. ಫ್ಯಾಮಿಲಿನ ಟಚ್ ಮಾಡಬೇಡಿ, ಇದು ಅವರೊಳಗಡೆ ಇದ್ದಂತ ಒಂದು ಅಲಿಖಿತ ಒಪ್ಪಂದನೋ ಕಾನೂನೋ ಏನೋ ಒಂದು ಹೇಳ್ಬೋದು. ಅದು ಒಂದ್ ಕಡೆ ಇರ್ಲಿ. ಯಾರ ಮೇಲಾದ್ರೂ ಸಿಟ್ಟಿದ್ರೆ ಅವ್ರ ಮೇಲೆ ಅಲ್ಲ, ಅವರ ಮನೆಯವರ ಮೇಲೆ ದಾಳಿ ಮಾಡೋದಿದೆಯಲ್ಲ, ಅಂಥವ್ರನ್ನ ನೀವೇನಂತ ಕರಿತೀರಾ? ಈ ಭೂಗತ ಲೋಕದ ಪಾತಕಿಗಳ ಅವ್ರಿಗಾದ್ರೂ ಒಂದಷ್ಟು ಮಾನವೀಯತೆ ಇದೆ. ಆದ್ರೆ ಈ ತರ ಮಾಡ್ತಾರಲ್ಲ, ಅಪ್ಪನ ಮೇಲಿನ ಸಿಟ್ಟಿಗೆ ಮಗಳನ್ನ ಸಾಯಿಸೋದು, ಅಣ್ಣನ ಮೇಲಿನ ಸಿಟ್ಟಿಗೆ ತಂಗಿಯನ್ನ ಸಾಯಿಸೋದು, ಈ ತರದ ವಿಕೃತಿಯನ್ನ ನೀವು ನೋಡಕ್ ಸಾಧ್ಯ ಇದ್ರೆ ಅದು ಧರ್ಮಸ್ಥಳದ ಕಥೆಗಳಲ್ಲಿ ನೋಡ್ಬೋದು. ಇವತ್ತು ನಾನು ನಿಮ್ಗೆ ಹೇಳಕ್ ಬಂದಿರೋದು ಪದ್ಮಲತಾ ವಿಷಯ. ಪದ್ಮಲತಾ ವಿಷಯ ಬಹಳಷ್ಟು ಚರ್ಚೆ ಆಗಿರುವಂತ ವಿಷಯ, ನಿಮ್ಗೆ ಬಹಳಷ್ಟು ವಿವರಗಳು ಗೊತ್ತಿರಬಹುದು. ಪದ್ಮಲತಾ ಸತ್ತಿದ್ದೇನಕ್ಕಾಗಿ, ಏನ್ ತಪ್ಪು ಮಾಡಿದ್ಲು, ಯಾಕೆ ಅವಳನ್ನು ಕಿಡ್ನಾಪ್ ಮಾಡಿದ್ರು, 17 ವರ್ಷದ ಹುಡುಗಿ ಏನ್ ಪಾಪ ಮಾಡಿರಕ್ ಸಾಧ್ಯ ಇದೆ, ಯಾರನ್ನ ಎದುರಾಕೊಂಡಿರಕ್ ಸಾಧ್ಯ ಇದೆ? ಅವಳನ್ನ ತಗೊಂಡೋಗಿ ಕಿಡ್ನಾಪ್ ಮಾಡಿ ಸುಮಾರು 1.5 ತಿಂಗಳ ಕಾಲ ಅವಳ ಮೇಲೆ ಚಿತ್ರಹಿಂಸೆ ಮಾಡಿ, ದಾರುಣವಾಗಿ ಅತ್ಯಾಚಾರ ಮಾಡಿ ಸಾಯಿಸಿದ್ರಲ್ಲ, ಆ ಕ್ರೂರಿಗಳನ್ನ ನೀವು ಏನಂತ ಕರಿತೀರಿ? ನನಗೇನೋ ಈ ಭೂಗತ ಲೋಕದ ಪಾತಕಿಗಳು ಇವರ ಎದುರಿಗೆ ಬಹಳ ದೊಡ್ಡವ್ರ ತರ ಕಾಣಿಸ್ತಾರೆ, ದೊಡ್ಡ ಮನುಷ್ಯರ ತರ ಕಾಣಿಸ್ತಾರೆ. ಈಗ ಈ ಘಟನೆಯ ವಿವರಕ್ಕೆ ಬರೋಣ. ಪದ್ಮಲತಾ ಅವರ ತಂದೆ ದೇವಾನಂದ್ ಅವರು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಅವ್ರು ಇದ್ರವರು. ಆ ಭಾಗದಲ್ಲಿ ಸ್ವಲ್ಪ ಜನಪ್ರಿಯ ಆಗಿದ್ರು. ಅಂದ್ರೆ ಆಗೆಲ್ಲ ಒಂದು 5-6 ಹಳ್ಳಿಗಳ ಒಂದು ಮಂಡಲ ಪಂಚಾಯಿತಿ ವ್ಯಾಪ್ತಿಯ ಆ ಪಾರ್ಟಿಯ ಮುಖ್ಯಸ್ಥರಾಗಿದ್ರು ದೇವಾನಂದ್ಗೆ ಮತ್ತೆ ಈ ಊರ ಯಜಮಾನರಿಗೂ ಸ್ವಲ್ಪ ಸಮಸ್ಯೆಗಳಿತ್ತು. ಜಮೀನು ಕೊಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಅವ್ರು ನಮ್ಮ ಜಮೀನು ಕೊಡಕ್ಕಾಗಲ್ಲ ಅಂತ ಹೇಳಿರ್ತಾರೆ. ಈ ತರದ ಒಂದು ಸಿಟ್ಟು ಮೊದಲಿಂದ ಇತ್ತು. ಅದಾದ ನಂತರ ಚುನಾವಣೆಗಳು ಬರ್ತವೆ. ನಜೀರ್ ಸಾಬ್ ಆಗ ಏನು ಈ ಗ್ರಾಮ ಪಂಚಾಯತಿ ಚುನಾವಣೆಗಳು, ಅವಾಗ ಮಂಡಲ್ ಪಂಚಾಯತಿ ಅಂತ ಕರೀತಾ ಇದ್ರು. ಒಂದು ಕ್ರಾಂತಿಕಾರಿ, ಅಂದ್ರೆ ಅಧಿಕಾರ ವಿಕೇಂದ್ರೀಕರಣದ ಒಂದು ಕ್ರಾಂತಿಕಾರಿ ವಿದ್ಯಮಾನಗಳು ನಡೆದಂತ ಸಂದರ್ಭ ಅದು. ಆ ಸಂದರ್ಭದಲ್ಲಿ ಚುನಾವಣೆಗಳು ನಡೆದಂತ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯವರು ಕೂಡ ಚುನಾವಣೆಗಳಿಗೆ ಸ್ಪರ್ಧೆ ಮಾಡ್ತಾರೆ. ಕಮ್ಯುನಿಸ್ಟ್ ಪಾರ್ಟಿಯವರು ಅದ್ರ ಹಿಂದೆ ನಡೆದಂತ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಈ ಧರ್ಮಸ್ಥಳ ಜಿಲ್ಲಾ ಪಂಚಾಯತಿ ಏನ್ ಬರುತ್ತೆ ಆ ಸ್ಥಾನದಲ್ಲಿ 2ನೇ ಸ್ಥಾನದಲ್ಲಿ ಗೆದ್ದಿರ್ತಾರೆ ಅವರು. ಹೀಗಾಗಿ ಅವ್ರಿಗೆ ಒಂದಷ್ಟು ಶಕ್ತಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಮಂಡಲ್ ಪಂಚಾಯತಿ ಚುನಾವಣೆ ಬರುತ್ತೆ. ಅಲ್ಲೂ ಕೂಡ ಅವರು 6 ಜನ ಅಭ್ಯರ್ಥಿಗಳನ್ನ ಹಾಕ್ತಾರೆ. ಅಲ್ಲಿವರೆಗೆ ಧರ್ಮಸ್ಥಳದಲ್ಲಿ ಯಾವ ತರ ನಡೀತಾ ಇರುತ್ತೆ ಅಂತಂದ್ರೆ, ಯಾವುದೇ ರೂಪದ ಚುನಾವಣೆ ಆಗ್ಬೋದು. ಆ ಚುನಾವಣೆಯಲ್ಲಿ ಯಾರು ಗೆಲ್ಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದಿದ್ದು ಊರ ಯಜಮಾನರು. ಹೇಗೆ ಅಂದ್ರೆ, ಅವರು ಅವಾಗಿದ್ದು 2 ಮುಖ್ಯವಾದ ಪಾರ್ಟಿಗಳು, ಕಾಂಗ್ರೆಸ್ ಮತ್ತೆ ಜನತಾದಳ. ಅದರ ಸಂಭವನೀಯ ಅಭ್ಯರ್ಥಿಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಕರಿತಾ ಇದ್ರು. ನೋಡ್ರಪ್ಪ, ಎಲೆಕ್ಷನ್ ಬೇಡ, ಏನು ಬೇಡ, ನೀನ್ ನಿಂತ್ಕೋ, ನೀನ್ ಬೇಡ, ಇವನ್ ಬೇಡ. ಅವರಿಗೆ ಬೇಕಾದವ್ರನ್ನ ಆಯ್ಕೆ ಮಾಡ್ತಾ ಇದ್ರು. ಆಯ್ಕೆ ಮಾಡಿ ಅವಿರೋಧವಾಗಿ ಎಲ್ಲ ಆಯ್ಕೆ ಆಗೋ ತರ ಮಾಡ್ತಾ ಇದ್ರು. ಅವರ ಅಣತಿಯ ವಿರುದ್ಧ ಯಾರು ಕೂಡ ನಾಮಪತ್ರ ಸಲ್ಲಿಸುವ ಹಾಗೆ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯವರು ಅಲ್ಲಿ 6 ಜನ ಕ್ಯಾಂಡಿಡೇಟ್ಗಳನ್ನ ಹಾಕ್ತಾರೆ, CPIMನವರು. ಆಗ ಬೆಳ್ತಂಗಡಿ ತಾಲೂಕಿನ ಕಮ್ಯುನಿಸ್ಟ್ ಪಾರ್ಟಿಯ ಮುಖ್ಯಸ್ಥರಾಗಿದ್ದವರು ವಿಷ್ಣುಮೂರ್ತಿ ಅಂತ ಹೇಳಿ, ಅವ್ರ ಹತ್ರ ಈ ಧರ್ಮಸ್ಥಳದ ಒಂದಷ್ಟು ಜನ ಹೋಗಿ ಮಾತಾಡ್ತಾರೆ.
ಅದು ಹೆಸರುಗಳನ್ನು ಕೂಡ ಅವರು ವಿಷ್ಣುಮೂರ್ತಿ ಅವರು ಹೇಳ್ತಾರೆ. ಗುಣಪಾಲ ಆರಿಗ, ರಾಮಕೃಷ್ಣ ಉಡುಪ, ನಾರಾಯಣ ನೂರಿತ್ತಾಯ, ಶ್ರೀಧರ ಶೆಟ್ಟಿ ಮತ್ತೆ ಇನ್ನೊಬ್ರು, ಒಟ್ಟು 5 ಜನ ಅವ್ರ ಮನೆಗೆ ಹೋಗ್ತಾರೆ. ನೋಡಿ, ಧರ್ಮಸ್ಥಳದಲ್ಲಿ ಚುನಾವಣೆ ಎಲ್ಲ ಈ ರೀತಿಯೆಲ್ಲ ಆಗ್ಲಿಕ್ಕಿಲ್ಲ, ಇದನ್ನ ಅವರು ತೀರ್ಮಾನ ಮಾಡ್ತಾರೆ, ನಿಮ್ಮ ಅಭ್ಯರ್ಥಿಗಳನ್ನ ವಾಪಸ್ ತಗೊಳ್ಳಿ ಅಂತ ಕೇಳ್ತಾರೆ. ಅವಾಗ ಅವರು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಆತರ ವಾಪಸ್ ತಗೊಳ್ಳೋ ಪ್ರಶ್ನೆನೇ ಇಲ್ಲ. ಅವರು ಅಷ್ಟು ಸುಲಭವಾಗೆಲ್ಲ ಅವರು, ಯಾಕಂದ್ರೆ ಪ್ರತಿಯೊಂದು ಕೂಡ ಅವ್ರ ಪಾರ್ಟಿಯಲ್ಲಿ ಅವರ ನಿರ್ಧಾರ ಆಗಿ ತೀರ್ಮಾನವನ್ನ ತಗೋಬೇಕು. ಅವ್ರಂತಾರ ಇಲ್ಲ ಇಲ್ಲ ಆಗೋದಿಲ್ಲ, ಇಲ್ಲ ನಿಮ್ಗಿದು ಗೊತ್ತಿಲ್ವಾ, ನಿಮ್ಗೆ ಇಲ್ಲಿ ಅವ್ರು ಏನ್ ಹೇಳ್ತಾರೋ ಅದೇನೆ ಮಾಡ್ಬೇಕಾಗತ್ತೆ ಅಂತ. ವಿಷ್ಣುಮೂರ್ತಿ ಅವ್ರು ಹೇಳ್ತಾರೆ, ನಮಗ್ ನಿಜವಾಗ್ಲೂ ಗೊತ್ತಿಲ್ಲ, ಇದು ನಿಮಗೂ ಈ ವಿಷಯಕ್ಕೂ ಸಂಬಂಧನೇ ಇಲ್ಲ, ಇದು ಪ್ರಜಾಪ್ರಭುತ್ವ, ಅಲ್ಲಿ ಚುನಾವಣೆ ನಡೀತಾ ಇದೆ, ಚುನಾವಣೆಯಲ್ಲಿ ನಮ್ಮ ಸ್ಪರ್ಧಿಗಳನ್ನ ನಾವು ಹಾಕಿದ್ದೇವೆ, ಹಾಗೆ ದೇವಾನಂದ್ ಅವರನ್ನ ಅಲ್ಲಿ ನಿಲ್ಸಿದ್ದೇವೆ, ನಾವು ವಾಪಸ್ ತಗೊಳ್ಳೋ ಪ್ರಶ್ನೆನೇ ಇಲ್ಲ, ನಿಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಜನ ಆಯ್ಕೆ ಮಾಡ್ತಾರೆ, ಯಾರು ಬೇಕು ಅಂತ ಆಯ್ಕೆ ಮಾಡ್ತಾರೆ, ದಯವಿಟ್ಟು ಇದ್ರಲ್ಲಿ ಫೋರ್ಸ್ ಮಾಡಬೇಡಿ ಅಂತ ಅವರು ಹೇಳ್ತಾರೆ. ಅದಾದ ನಂತರ ಅದರಲ್ಲಿ ಒಬ್ರು ರಾಮಕೃಷ್ಣ ಉಡುಪ ಅಂತ ಹೇಳಿ, ಅವರು ವಿಷ್ಣುಮೂರ್ತಿಯ ಸಮುದಾಯದವರು, ಅವರು ಬ್ರಾಹ್ಮಣರು, ಇವರು ಬ್ರಾಹ್ಮಣರು, ಅವ್ರು ಎಲ್ಲರನ್ನೂ ಬಿಟ್ಬಿಟ್ಟು ಇವ್ರನ್ನ ಕರ್ಕೊಂಡು ಮನೆ ಒಳಗಡೆ ಹೋಗ್ತಾರೆ. ಒಳಗಡೆ ಕರ್ಕೊಂಡೋಗಿ, ಇಲ್ಲ ನೋಡಿ, ನಾವು ನೀವು ಎಲ್ಲ ಒಂದೇ ಅಲ್ಲ, ನಮ್ಗೆ ಯಾಕೆ ಬೇಕು ಇವೆಲ್ಲ, ದಯಮಾಡಿ ನಿಮ್ಮ ಕ್ಯಾಂಡಿಡೇಟ್ಗೆ ವಾಪಸ್ ತಗೊಳಕ್ ಹೇಳಿ ಅಂತ ಹೇಳ್ತಾರೆ. ನಾವು ಚೆನ್ನಾಗಿರೋಣ, ಈ ವಿರೋಧ ಎಲ್ಲ ಬೇಡ ಅಂತೇಳಿ ಅವರು ಸ್ವಲ್ಪ ಆಪ್ತವಾಗಿ ಮಾತಾಡೋಕ್ಕೆ, ತಮ್ಮ ಜಾತಿಯ ಏನು ಆ ಸಲಿಗೆ ಇತ್ತಲ್ಲ ಅದನ್ನ ಬಳಸಿ ಮಾತಾಡೋಕೆ ಪ್ರಯತ್ನ ಪಡ್ತಾರೆ. ಆದ್ರೆ ವಿಷ್ಣುಮೂರ್ತಿ ಒಪ್ಕೊಳ್ಳೋದಿಲ್ಲ, ಇಲ್ಲ ಸಾಧ್ಯನೇ ಇಲ್ಲ ಅಂತಾರೆ. ಅವರು ಮತ್ತೆ ಬರ್ತಾರೆ, ಕೊನೆಗೆಲ್ಲ ಸೇರಿ ಮತ್ತೆ ಪ್ರಯತ್ನ ಪಡ್ತಾರೆ, ಆಗೋದಿಲ್ಲ. ಆಮೇಲೆ ನೋಟಿನ ಕಟ್ಟುಗಳನ್ನು ತೆಗೆದುಬಿಟ್ಟು ವಿಷ್ಣುಮೂರ್ತಿಯವರ ಶರ್ಟ್ ನೊಳಗಡೆ ಹಾಕ್ತಾರೆ, ಬೇಡ ಇದನ್ನ ನೀವು ಮಾಡಬೇಕು ಅಂತ. ಅವರು ಮೈ ಮೇಲೆ ಚೇಳು ಬಿದ್ದವರ ತರ ಅದನ್ನ ಶರ್ಟ್ ಅನ್ನ ಕೊಡಕಿ ಕೆಳಗಡೆ ಹಣ ಚೆಲ್ಲಿ ಬೀಳುತ್ತದೆ, ಅದನ್ನೆಲ್ಲ ಎತ್ಕೊಂಡು ಹೋಗಿ ನಾನು ಇದಕ್ಕೆಲ್ಲ ಬಲಿಯಾಗಲ್ಲ ಅಂತ ಹೇಳಿ ಕಳಿಸ್ತಾರೆ. ಇದಾದ ನಂತರ ದೇವಾನಂದ್ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ ಅಂತ ಗೊತ್ತಾಗತ್ತೆ. ಇಲ್ಲಿ ಚುನಾವಣೆ ನಡೆಯುತ್ತೆ ಅಂತ ಗೊತ್ತಾಗತ್ತೆ. ಆ ಕಾರಣಕ್ಕೆ ನಡೆದಿದ್ದು ಪದ್ಮಲತಾ ಕಿಡ್ನಾಪ್, ರೇಪ್ ಅಂಡ್ ಮರ್ಡರ್. ನೋಡಿ, 1986ನೇ ಇಸ್ವಿ ಡಿಸೆಂಬರ್ ತಿಂಗಳಿನಲ್ಲಿ ಪದ್ಮಲತಾ ಕಿಡ್ನಾಪ್ ಆಗುತ್ತೆ. ಅವಳು ನಂತರ ಶವವಾಗಿ ಪತ್ತೆ ಆಗೋದು 87ನೇ ಇಸ್ವಿ ಫೆಬ್ರವರಿ ತಿಂಗಳಿನಲ್ಲಿ ಆಕೆ ಶವವಾಗಿ ಪತ್ತೆ ಆಗೋದು. ಸುಮಾರು 2 ತಿಂಗಳ ಕಾಲಘಟ್ಟದ ಕತೆ ಇದು. ಕಿಡ್ನಾಪ್ ಹೇಗಾಯ್ತು, ಇದನ್ನ ಬಹಳ ಗಮನವಿಟ್ಟು ತಾವು ಕೇಳಿಸ್ಕೋಬೇಕು. ಕಿಡ್ನಾಪ್ ಹೇಗಾಯ್ತು ಅಂತ ಹೇಳಿ, ಪದ್ಮಲತಾ ಉಜಿರೆಯಲ್ಲಿ ಓದ್ತಾ ಇದ್ಲು. ಅವಳಿಗೆ ಮಾರನೇ ದಿವಸ ಅಂದ್ರೆ ಭಾನುವಾರ ಅವಳಿಗೆ ಅಲ್ಲಿ ವಾರ್ಷಿಕೋತ್ಸವ ಇತ್ತು. ಅದ್ರ ಹಿಂದಿನ ದಿನ ಅಂದ್ರೆ ಶನಿವಾರ ಅವಳು ಧರ್ಮಸ್ಥಳಕ್ಕೆ ವಾಪಸ್ ಬರ್ತಾಳೆ. ಕಾಲೇಜ್ ಮುಗಿಸಿ ಬಂದು ಅವಳು ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿತಾಳೆ. ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿದ ನಂತರ ದೇವಾನಂದ್ ಇದಾರಲ್ಲ, ಅವರ ತಂದೆಯ ತಂಗಿ ಅಂದ್ರೆ ಪದ್ಮಲತಾಳ ಅತ್ತೆ, ಆಕೆ ಬಂದು ಹೇಳ್ತಾಳೆ, ನೋಡು ಪ್ರಿನ್ಸಿಪಾಲ್ ನಿಮ್ಮನ್ನ ಕರೀತಾ ಇದ್ದಾರೆ ಅಂತ ಹೇಳ್ತಾಳೆ. ಬಸ್ ಇಳಿದಿದ ತಕ್ಷಣ ಆಕೆಗೆ ಬಂದದ್ದು ಪ್ರಿನ್ಸಿಪಾಲ್ ಕರೀತಿದ್ದಾರೆ ಅಂತಂದ್ರೆ ಯಾವುದೇ ಮಕ್ಕಳು ಮೊದಲು ಓಡ್ ಹೋಗಿ ಮಾತಾಡಿಸ್ಲೇಬೇಕಾಗತ್ತೆ, ಅದು ಗೊತ್ತಿರೋ ವಿಷಯ. ಆಕೆ ಹೋಗ್ತಾಳೆ. ಒಂದು ಅಂಬಾಸಿಡರ್ ಕಾರ್ ನಿಂತಿರುತ್ತೆ, ಅದರಲ್ಲಿ ಪ್ರಿನ್ಸಿಪಾಲ್ ಪ್ರಭಾಕರ್ ಇರ್ತಾನೆ ಮತ್ತು ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಆತ ಹರ್ಷೇಂದ್ರ ಮತ್ತು ಪ್ರಭಾಕರ್ ಅವರಿಬ್ರು ಇರ್ತಾರೆ. ಹರ್ಷೇಂದ್ರ ಅಂದ್ರೆ ಯಾರು ಅಂತ ನಿಮ್ಗೆಲ್ಲ ಗೊತ್ತಿದೆ, ನಾನು ಹೆಚ್ಚು ವಿವರಕ್ಕೆ ಹೋಗಲ್ಲ. ಅದಾದ ನಂತರ ಪದ್ಮಲತಾಳನ್ನ ಯಾರು ನೋಡ್ಲೇ ಇಲ್ಲ. ಆ ಪದ್ಮಲತಾ ಅನ್ನುವಂತ ಹೆಣ್ಣು ಮಗಳನ್ನ ಆಗಿನ ಪ್ರಿನ್ಸಿಪಾಲ್ ಎಸ್ ಪ್ರಭಾಕರ್ ಅವರ ಕಾರ್ನಲ್ಲಿ ಪ್ರಭಾಕರ್ ಮತ್ತು ಹರ್ಷೇಂದ್ರ ಕುಮಾರ್ ಇಬ್ರು ಕೂತು ಅವರ ಡ್ರೈವರ್ನ ಮುಖಾಂತರ ಪಕ್ಕದವರ ಹತ್ರ ಬಸ್ಸಿನಿಂದ ಇಳಿದ ಕೂಡಲೇ ಬರ್ಲಿಕ್ಕೆ ಹೇಳಿ ಕರ್ಕೊಂಡು ಹೋಗಿ ಅಪಹರಣ ಆಗಿದ್ದು ಅನ್ನುವಂತಹದ್ದು ನಿರ್ದಿಷ್ಟವಾಗಿ ನಾನೇ ನನ್ನ ಕೈ ಬರಹದಲ್ಲಿ ಬರೆದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅವಳು ಧರ್ಮಸ್ಥಳದಲ್ಲಿ ಬಸ್ ಇಳಿದನ್ನ, ಆಕೆ ಅಂಬಾಸಿಡರ್ ಕಾರ್ ಹತ್ರ ಹೋಗಿದ್ದನ್ನ, ಅಲ್ಲಿ ಪ್ರಭಾಕರ್ ಮತ್ತು ಹರ್ಷೇಂದ್ರ ಇದ್ದಿದ್ದನ್ನ ಆ ಕಾರ್ ಒಳಗಡೆ, ಅದನ್ನ ಅಲ್ಲಿದ್ದ ಏನು ಸ್ಟ್ಯಾಂಡ್ ನಲ್ಲಿ ಇದ್ದಂತ ಜನ ಎಲ್ಲ ಗಮನಿಸಿದ್ದಾರೆ. ಈ ಧರ್ಮಸ್ಥಳಕ್ಕೆ ಬಂದ ನಂತರ ಅವರವ್ರ ಊರುಗಳಿಗೆ ಹೋಗೋದಕ್ಕೆ ಕೆಲವು ಬಸ್ಗಳು ಇರ್ತವೆ, ಕೆಲವು ಸಲ ಬಸ್ಗಳು ಸಿಗಲ್ಲ. ಅಂತ ಸಂದರ್ಭದಲ್ಲಿ ಜೀಪ್ಗಳವರು ಅವ್ರನ್ನ ಪಿಕಪ್ ಮಾಡಿ ಕರ್ಕೊಂಡೋಗಿ ಬಿಡ್ತಾರೆ. ಅಂದ್ರೆ ಜೀಪ್ ತುಂಬುವವರೆಗೆ ಕಾದು ಹೋಗ್ತಾರೆ. ಇವಳ ಸ್ನೇಹಿತೆಯರು ಇವಳು ಬರ್ತಾಳೇನೋ ಅಂತೇಳಿ ಬಹಳಷ್ಟು ಕಾಯ್ತಾರೆ, ಬರೋದಿಲ್ಲ, ಅವರೆಲ್ಲ ಜೀಪ್ ನಲ್ಲಿ ಹೋಗ್ತಾರೆ. ಇದಾದ ನಂತರ ಆಕೆ ಅಲ್ಲಿಂದ ಹೊರಟೋದ್ಲು, ಕಾಣಿಸ್ಲೇ ಇಲ್ಲ ಪದ್ಮಲತಾ ಕಾಣಿಸ್ಲಿಲ್ಲ. ಅದಾದ ನಂತರ ದೇವಾನಂದ್ ಅವರು ಪೊಲೀಸ್ ಠಾಣೆಗೆ ಬಂದು ದೂರು ಕೊಡ್ತಾರೆ. ಅವ್ರು ಏನ್ ದೂರು ಕೊಡ್ತಾರೆ ಅಂದ್ರೆ, ನಾನು ಈಗ ಏನ್ ಹೇಳಿದ್ನೋ ಅದನ್ನೇ ಕೊಡ್ತಾರೆ. ಈ ರೀತಿ ನನ್ನ ಮಗಳು ಉಜಿರೆಯಿಂದ ಬಂದ್ಲು, ಧರ್ಮಸ್ಥಳದಲ್ಲಿ ಬಸ್ ಇಳಿದ್ಲು, ಆಕೆಗೆ
ಪ್ರಿನ್ಸಿಪಾಲ್ ಕರಿತಿದ್ದಾರೆ ಅಂತ ಹೇಳಿ ಅವಳು ಆಕೆಗೆ ನನ್ನ ಸ್ವತಃ ತಂಗಿನೇ ಹೇಳಿದ್ಲು. ಯಾಕಂದ್ರೆ ತಂಗಿಗೆ ಕೈಲಿ ಹೇಳಿ ಕಳ್ಸಿದ್ರು ಅವರು. ಆ ಕಾರ್ನಲ್ಲಿ ಇಬ್ರಿದ್ರು, ಪ್ರಿನ್ಸಿಪಾಲ್ ಪ್ರಭಾಕರ್ ಮತ್ತೆ ಹರ್ಷೇಂದ್ರ ಇದ್ರು. ಅದಾದ ನಂತರ ಆಕೆ ಕಾಣಿಸಿಲ್ಲ, ನನ್ನ ಮಗಳನ್ನ ಹುಡುಕೊಡಿ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. 3 ದಿನ ಆದ್ರೂ ಕಂಪ್ಲೇಂಟ್ ಅವರು FIR ಮಾಡಲ್ಲ. ಒಂದು ವಿಚಿತ್ರ ಇದು. 3 ದಿವಸಗಳ ಕಾಲ ಒಂದು ಹುಡುಗಿ, 17 ವರ್ಷದ ಹುಡುಗಿ, ಅಪ್ರಾಪ್ತ ಬಾಲಕಿ, ಆಕೆ ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳಿ ಸ್ವತಃ ಅವರಪ್ಪ ಬಂದು ಕಂಪ್ಲೇಂಟ್ ಕೊಟ್ಟರು. ಅದು ಅಲ್ಲಿನ ಪ್ರಭಾವಶಾಲಿ ನಾಯಕ ಕೂಡ, ದೇವಾನಂದ್, ಅಲ್ಲಿ ಹೋರಾಟಗಾರ ಕೂಡ ಕೊಟ್ಟರು ಕೂಡ ಪೊಲೀಸ್ನವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲ್ಲ. ಬಹಳ ಒತ್ತಡದ ಮೇಲೆ ಒತ್ತಡ ಹಾಕಿದ ನಂತರ 3 ದಿನಗಳ ನಂತರ FIR ರಿಜಿಸ್ಟರ್ ಮಾಡ್ತಾರೆ. FIR ರಿಜಿಸ್ಟರ್ ಮಾಡಿದ ನಂತರನೂ ಪೊಲೀಸ್ನವ್ರು ಹುಡುಕೋದಿಲ್ಲ. ಪದ್ಮಲತಾ ಎಲ್ಲೋಗಿದ್ದಾಳೆ ಗೊತ್ತಿಲ್ಲ. ಇವರು ಪದೇ ಪದೇ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳ್ತಾರೆ, ನೋಡಿ ನಾವು ಕಂಪ್ಲೇಂಟ್ ನಲ್ಲಿ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಬರ್ದಿದೀವಿ, ದಯಮಾಡಿ ಅವರನ್ನ ವಿಚಾರಣೆ ಕರೆದು ವಿಚಾರಣೆ ಮಾಡಿ ಎಲ್ಲಿದ್ದಾಳೆ ಅಂತ ಕಂಡುಹಿಡಿದು ನನ್ನ ಮಗಳನ್ನ ವಾಪಸ್ ಕಳಿಸ್ಕೊಡಿ ಅಂತೇಳಿ ಕೇಳ್ತಾರೆ. ಆದ್ರೆ ಪ್ರಭಾಕರನನ್ನ, ಹರ್ಷೇಂದ್ರನನ್ನ ಪೊಲೀಸ್ ಠಾಣೆಗೆ ಕರೆಸೋದಿಲ್ಲ, ವಿಚಾರಣೆನೂ ಮಾಡೋದಿಲ್ಲ. ಇದೆಲ್ಲ ಆದ ನಂತರ ಫೆಬ್ರವರಿ ತಿಂಗಳಲ್ಲಿ ಪದ್ಮಲತಾ ಅವಳ ಶವ ನೇತ್ರಾವತಿ ನದಿಯಲ್ಲಿ ಪತ್ತೆ ಆಗುತ್ತೆ. ಬಹಳ ಕೊಳೆತು ಹೋಗಿ ಏನು ಬರೀ ಎಲುಬು ಮಾತ್ರ ಉಳಿದಂತ ಸ್ಥಿತಿಯಲ್ಲಿ ಆ ದೇಹ ಪತ್ತೆ ಆಗುತ್ತೆ. ಅವಳ ಬಟ್ಟೆಯನ್ನ ನೋಡಿ ಇದು ಪದ್ಮಲತಾ ಅಂತ ಹೇಳಿ ಅವ್ರ ಮನೆಯವ್ರಿಗೆ ಗುರುತಿಸ್ತಾರೆ. ಅಂದರೆ ಅವರ ಶಾಲೆಗೆ ಹೋಗುವಂಥ ಹೋಗಿ ಧರ್ಮಸ್ಥಳಕ್ಕೆ ಬಂದವರನ್ನು ಅಲ್ಲಿಂದ ಕಿಡ್ನಾಪ್ ಮಾಡಿಕೊಂಡು ಎಲ್ಲಿಗೆ ಹೋದರು, ಯಾವ ಒಂದು ಅಂಬಾಸಡರ್ ಕಾರ್ನಲ್ಲಿ ಒಂದು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಂತೇಳಿ ಹೇಳಿದರು. ಮತ್ತು ಅಲ್ಲಿಂದ ಅವರು ಎಲ್ಲಿ ಹೋದರು ಏನಾಯಿತು ಅಂತೇಳಿ ನಮಗೆ 1.5 ತಿಂಗಳ ಸಮಯದಲ್ಲಿ ಗೊತ್ತೇ ಆಗಲಿಲ್ಲ. ಮತ್ತು ಸ್ವಲ್ಪ ಸಮಯ ಬಿಟ್ಟು ಅಲ್ಲೇ ನಮ್ಮ ನದಿಯಲ್ಲಿ ಅವರನ್ನು ನೀರಿಗೆ ಹಾಕಿದ್ದು, ಹೊಳೆಯಲ್ಲಿ ಹಾಕಿದ್ರು. ಅಂದರೆ ಡೆಡ್ ಬಾಡಿಯನ್ನು ತಂದು ನೀರಿಗೆ ಹಾಕಿದ್ರು. ಅವರ ವಸ್ತ್ರ ನೋಡಿಕೊಂಡು ನಮಗೆ ಗೊತ್ತಾಗಿದ್ದು, ಅವ್ರು ಧರಿಸಿದಂಥ ವಾಚು ಬಳೆ ಎಲ್ಲ ಅದು ನೋಡಿಕೊಂಡು ಅವರು ಅಂತೇಳಿ ಗೊತ್ತಾಯಿತು. ಸ್ನೇಹಿತರೆ, 1.5 ತಿಂಗಳ ಕಾಲ ಪದ್ಮಲತಾ ಎಲ್ಲಿದ್ಲು, ಎಲ್ಲಿ ಇಟ್ಕೊಂಡಿದ್ರು, ಏನ್ ಮಾಡಿದ್ರು ಅವಳ ಮೇಲೆ, ಯಾವ್ಯಾವ ರೀತಿಯ ದೌರ್ಜನ್ಯಗಳನ್ನ ಮಾಡಿರಬಹುದು, ಎಷ್ಟು ಜನ ಮಾಡಿರ್ಬೋದು, ಯಾರಿಗೂ ಗೊತ್ತಿಲ್ಲ. ಇದುವರೆಗೆ ಯಾರಿಗೂ ಗೊತ್ತಿಲ್ಲ. ಸಿಟ್ಟಿದ್ದು ಅವರಪ್ಪ ದೇವಾನಂದ್ ಮೇಲೆ. ಆದ್ರೆ ಆ ತರದ ಶಿಕ್ಷೆ, ರೌರವ ನರಕವನ್ನ ಕೊಟ್ಟಿದ್ದು ಆತನ ಮಗಳು ಪದ್ಮಲತಾಗೆ. ಇದು ನ್ಯಾಯನಾ? ಇದೇನಾ ಧರ್ಮ? ಇದು ನಾವು ಪ್ರಶ್ನೆ ಕೇಳ್ಬೇಕಾಗತ್ತೆ. ಸ್ನೇಹಿತರೆ, ಪ್ರತಿಭಟನೆಗಳು ಶುರುವಾಗತ್ತೆ. ಈ ಘಟನೆಯ ನಂತರ ಧರ್ಮಸ್ಥಳದ ಜನ ಮಾತಾಡೋಕ್ ಶುರು ಮಾಡ್ತಾರೆ. ಪದ್ಮಲತಾಗೆ ನ್ಯಾಯ ಬೇಕು ಅಂತೇಳಿ ಗಲಾಟೆ ಮಾಡಕ್ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ರಾಜ್ಯದ ಗೃಹ ಮಂತ್ರಿ ಆಗಿದ್ದವರು ಬಿ ರಾಚಯ್ಯನವರು, ಅವರು ಇಲ್ಲ, ಯಾರಿಗೂ ಅನ್ಯಾಯ ಬಿಡೋದಿಲ್ಲ ನಾನು ಅಂತ ಹೇಳಿ ಅವರು ಧರ್ಮಸ್ಥಳಕ್ಕೆ ಬರ್ತಾರೆ. ಇವರ ಮನೆಗೂ ಕೂಡ, ದೇವಾನಂದ್ ಅವ್ರ ಮನೆಗೂ ಕೂಡ ಬರ್ತಾರೆ. ಬಂದು ನಾವು ನ್ಯಾಯ ಕೊಡಿಸ್ತೀನಿ ಅನ್ನೋ ಮಾತನ್ನ ಹೇಳಿ ಹೋಗ್ತಾರೆ. ಬಹಳ ಒಳ್ಳೆಯ ರಾಜಕಾರಣಿಗಳಲ್ಲಿ ಒಬ್ರು ಬಿ ರಾಚಯ್ಯನವರು. ಅದಾದ ನಂತರ ಅವ್ರು ಏನೇನ್ ಮಾಡ್ಬೋದಿತ್ತು, ಪೊಲೀಸರು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ COD ಕೊಡೋಣ, ಅಲ್ಲಿ ತನಿಖೆ ಆಗ್ಲಿ ಅಂತೇಳಿ COD ಕೊಡ್ತಾರೆ. CODನವ್ರು ತನಿಖೆ ಮಾಡ್ತಾರೆ. CODನವ್ರ ತನಿಖೆ ನೋಡ್ರಿ, ಈ ಧರ್ಮಸ್ಥಳದ ಪ್ಯಾಟರ್ನ್ ಹೆಂಗಿರುತ್ತೆ ಅಂತಂದ್ರೆ, ಅಲ್ಲಿ ಯಾರೇ ಬಂದ್ರು ಕೂಡ ಅವರು ಅಲ್ಲಿ ಅವರ ಏನು ದಣಿಗಳಿದ್ದಾರೆ, ಏನು ಮುಂಡಾಸುದಾರಿಗಳಿದ್ದಾರೆ, ಅವ್ರ ವಿರುದ್ಧವಾಗಿ ನಡ್ಕೊಳಕ್ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. COD ಅವ್ರು ಕೂಡ ಅದನ್ನೇ ಮಾಡ್ತಾರೆ. ಅವ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದೇವಾನಂದ್ ಅವ್ರ ಮನೆಗೆ ನುಗ್ಗಿ ಅಲ್ಲಿ ಏನಾದ್ರು ಎವಿಡೆನ್ಸ್ ಸಿಗುತ್ತಾ ಅಂತ ಸರ್ಚ್ ಮಾಡೋದಕ್ಕೆ ಹೋಗ್ತಾರೆ. ಈ ವಿಷಯ ದೇವಾನಂದ್ ಅವ್ರಿಗೆ, ವಿಷ್ಣುಮೂರ್ತಿ ಅವ್ರಿಗೆ ಇವರೆಲ್ಲ ಗೊತ್ತಾಗುತ್ತೆ. ಇವರೆಲ್ಲ ಕಾರ್ಯಕರ್ತರೆಲ್ಲ ಮನೆಗೆ ಧಾವಿಸಿ ಹೋಗ್ತಾರೆ. ನೋಡಿದ್ರೆ CODನವರು ಯಾವ್ದೋ ಒಂದು ಖಾಸಗಿ ಕಾರಲ್ಲಿ ಬಂದಿರ್ತಾರೆ, ಅವರು ಡಿಪಾರ್ಟ್ಮೆಂಟ್ ಕಾರಲ್ಲೂ ಬಂದಿರಲ್ಲ, ಮನೆಯಲ್ಲಿ ಸರ್ಚ್ ಮಾಡಕ್ಕೆ ಹೋಗಿರ್ತಾರೆ. ಆಮೇಲೆ ಎಲ್ಲ ಹೋರಾಟಗಾರರು ಆಚೆ ನಿಂತು ಹೇಳ್ತಾರೆ, ಏನು ಸಿಕ್ತು ಅದನ್ನ ನಮಗೆ ಬರೆದು ಕೊಡಿ, ನಿಮ್ಗೇನ್ ಸಾಕ್ಷ್ಯ ಸಿಕ್ತು ಅದನ್ನ ಬರೆದು ಕೊಡಿ, ನಿಮ್ಗೆ ಇಲ್ಲಿಂದ ಹಾಗೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ನಿಂತ್ಕೊಂತಾರೆ. ಆಗ COD ಪೊಲೀಸ್ನವರು ಅಂತ ಬರೆದು ಹೋಗ್ತಾರೆ. ಅಂದ್ರೆ ಏನು ಸಿಕ್ಕಿಲ್ಲ ಅಂತ ಬರೆದು ಹೋಗ್ತಾರೆ. ಹೋರಾಟಗಾರರು ಹೇಳೋ ಮಾತು ಏನು ಅಂದ್ರೆ, ಒಂದು ಪಕ್ಷ ನಾವು ಹೋಗಿ ಆತರ ನಿಂತು ನಾವು ಅದನ್ನ ಬರೆಸ್ಕೊಳ್ದಲ್ಲ ಇದ್ದಿದ್ರೆ ನಮ್ಮ ಮೇಲೇನೆ ಈ ಕೊಲೆಯನ್ನ ಜವಾಬ್ದಾರಿಯನ್ನು ಹೊರಿಸುವಂತ ಯಾವುದೋ ಸಾಕ್ಷ್ಯಗಳನ್ನ ಪ್ಲಾಂಟ್ ಮಾಡಿ ಹೋಗ್ತಾ ಇದ್ರ ಏನೋ, ಅದನ್ನ ನಾವು ತಪ್ಪಿಸಿದ್ವಿ ಅಂತ ಹೇಳ್ತಾರೆ. ನೋಡಿ ಯಾವ ರೀತಿ ಧರ್ಮಸ್ಥಳ ರಿಪಬ್ಲಿಕ್ ಆಪರೇಟ್ ಆಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ದೇವಾನಂದರೇ ಅಥವಾ ವಿಷ್ಣುಮೂರ್ತಿಯು ಸೇರಿಕೊಂಡು, ಈ ಕಮ್ಯುನಿಸ್ಟ್ ಪಾರ್ಟಿಯವರೆಲ್ಲ ಸೇರಿಕೊಂಡೇ ಮರ್ಡರ್ ಮಾಡಿದ್ದು, ಅತ್ಯಾಚಾರ ಮಾಡಿದ್ದು ಅನ್ನುವಂತ ಸೃಷ್ಟಿಸಲಿಕ್ಕೆ ಅವರು ಮನೆಯನ್ನು ಸರ್ಚ್ ಮಾಡಲಿಕ್ಕೆ ಬಂದರು. ಕೂಡಲೇ ನಮಗೆ ವಾರ್ತೆ ಸಿಕ್ಕಿತು. ವಾರ್ತೆ ಸಿಕ್ಕಿದ ಕೂಡಲೇ ನಾವು ನಮ್ಮ ಅಲ್ಲಿ ಅಕ್ಕಪಕ್ಕದಲ್ಲಿ ಸಿಕ್ಕಿದವರನ್ನು ಕರ್ಕೊಂಡು ಸೀದಾ ಹೋದೆವು.
ಏನು ಸಿಕ್ಕಿತು ಹೇಳಿ COD ಅವರು. ನೀವು ಯಾವುದೇ ಮಾಹಿತಿ ಕೊಡದೆ ತನಿಖೆಗೆ ಬಂದಿದ್ದೀರಿ, ಏನು ಸಿಕ್ಕಿತು ಹೇಳಿ ರಿಪೋರ್ಟ್ ಕೊಡದೇ ಇದ್ರೆ ನಿಮ್ಮನ್ನು ಹೋಗ್ಲಿಕ್ಕೆ ಬಿಡೋದಿಲ್ಲ. ನಮ್ಮ ಚಾನ್ಸಿಗೆ ಅವರು ಸರ್ಕಾರಿ ವಾಹನದಲ್ಲಿ ಬಂದಿರಲಿಲ್ಲ, ಖಾಸಗಿ ವಾಹನದಲ್ಲಿ ಬಂದಿದ್ರು. ನಮ್ಮ ಹುಡುಗರೆಲ್ಲ ಗಾಳಿ ತೆಗಿಲಿಕ್ಕೆ ಹೋದ್ರು. ಆವಾಗ ನಿಲ್ಲು ರಿಪೋರ್ಟ್ ಕೊಟ್ಟು ಹೋದ್ರು. ಇಲ್ಲದೆ ಇದ್ರೆ ಆ ಕೇಸ್ನಲ್ಲಿ ವಿಷ್ಣುಮೂರ್ತಿ ಜೈಲಿಗೆ ಹೋಗ್ಬೇಕಿತ್ತೋ ಅಥವಾ ದೇವಾನಂದ್ರ ಜೈಲಿಗೆ ಹೋಗ್ಬೇಕಿತ್ತೋ ಏನೋ. ಇದಾದ ನಂತರ ಈ ವಿಷಯ ಮೊಟ್ಟ ಮೊದಲ ಬಾರಿಗೆ ಧರ್ಮಸ್ಥಳದ ದೌರ್ಜನ್ಯದ ವಿಷಯ ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿಯ ಇಬ್ಬರು ಶಾಸಕರು ಆಯ್ಕೆಯಾಗಿರ್ತಾರೆ. ಆ ಇಬ್ರು ಯಾರು ಅಂತಂದ್ರೆ ಒಬ್ರು ಅಪ್ಪಸ್ವಾಮಿ ರೆಡ್ಡಿ ಅಂತ ಬಾಗೇಪಲ್ಲಿಯಿಂದ ಆಯ್ಕೆಯಾಗಿರ್ತಾರೆ, ವೆಂಕಟರಾಮಯ್ಯ ಅಂತ ಮುಳುಬಾಗ್ಲಿಂದ ಆಯ್ಕೆಯಾಗಿರ್ತಾರೆ. ಈ ವೆಂಕಟರಾಮಯ್ಯ ಅವರು ಕರ್ನಾಟಕ ರಾಜ್ಯ ಪ್ರಾಂತೀಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಕೂಡ ಆಗಿರ್ತಾರೆ. ಅವ್ರ ಜೊತೆ ಈ ವಿಷ್ಣುಮೂರ್ತಿ ಅವ್ರಿಗೆ ಎಲ್ಲ ಒಡನಾಟ ಇರುತ್ತೆ. ದೇವಾನಂದ್ ಅವ್ರಿಗೆ ವಿಷ್ಣುಮೂರ್ತಿ ಅವ್ರಿಗೆ ಒಡನಾಟ ಇರುತ್ತೆ. ಅವರೆಲ್ಲ ಹೋಗಿ ಹೇಳ್ತಾರೆ, ಈ ತೀರ ಆಗಿದೆ, ಈ ಹೆಣ್ಮಕ್ಳಿಗೆ ಆಗಿದೆ, ಬಹಳ ಅನ್ಯಾಯ ಇದು, ಈ ತರ ಕಂಪ್ಲೇಂಟ್ ಕೂಡ ಕೊಟ್ಟಿದ್ವಿ, ಇಂಥವರೇ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕೊಟ್ಟಿದ್ವಿ, ಆದ್ರೂ ಕೂಡ ಹಿಂಗಾಗಿದೆ, ನೀವು ವಿಷಯವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ವೆಂಕಟರಾಮಯ್ಯ ಅವ್ರಿಗೆ ಈ ವಿಷಯ ಮಾತಾಡಬೇಡಿ ಅಂತ ಹೇಳಿ ಒಂದಷ್ಟು ಜನ ಹೋಗಿ ಹೇಳ್ತಾರೆ. ಆದ್ರೆ ಅವರು ಭಯ ಪಡಲ್ಲ, ಅವರು ವಿಧಾನಸಭೆಯಲ್ಲಿ ಆ ವಿಷಯವನ್ನ ಮಾತಾಡ್ತಾರೆ. ಸ್ನೇಹಿತರೆ, ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದ್ರೆ ಒಂದೇ ದಿವಸದಲ್ಲಿ ನ್ಯಾಯ ಕೊಡಿಸ್ಬೋದಿತ್ತು. ಒಂದೇ ದಿವಸದಲ್ಲಿ ಪದ್ಮಲತಾ ಎಲ್ಲಿದ್ದಾಳೆ ಹುಡುಕಿ ತಂದು ಕೊಡ್ಬೋದಿತ್ತು. ಅವಳು ಜೀವಂತ ಇದ್ದಾಗ್ಲೇ ಅವಳನ್ನ ಹುಡುಕಿ ತಂದು ಕೊಡ್ಬೋದಿತ್ತು. ಅಷ್ಟು ಕಷ್ಟ ಏನಿರ್ಲಿಲ್ಲ. ಯಾಕೆ ಅಂದ್ರೆ ಕಿಡ್ನಾಪ್ ಮಾಡಿದವ್ರು ಯಾರು ಅಂತ ದೂರುದಾರರಿಗೆ ಗೊತ್ತಿತ್ತು. ಅವರೇ ದೂರಿನಲ್ಲಿ ಕೊಟ್ಟಿದ್ದಾರೆ. ಅವರನ್ನ ವಿಚಾರಣೆ ಮಾಡಿಬಿಟ್ಟಿದ್ರೆ ಸಾಕಿತ್ತು. ಪದ್ಮಲತಾ ಜೀವ ಇಟ್ಕೊಂಡು ಬರ್ತಾ ಇದ್ಲು. ಈ ದೌರ್ಜನ್ಯಗಳನ್ನೆಲ್ಲ ನೋಡ್ಕೊಂಡು ಮಾತಾಡಿದವ್ರಿಗೆ ಅವರನ್ನ ಬೆದರಿಸುವಂತ, ಅವರನ್ನ ಅವ್ರಿಗೆ ಜೀವ ಭಯ ಒಡ್ಡುವಂತ ಘಟನೆಗಳು ನಡೀತಾ ಹೋದ್ವು. ಅದಾದ ನಂತರ ಸೌಜನ್ಯ ಪ್ರಕರಣ ಆಯ್ತಲ್ಲ. ಸೌಜನ್ಯ ಪ್ರಕರಣ ಆದಾಗ ಎಲ್ಲ ಪ್ರಕರಣಗಳು ಎದ್ದು ನಿಂತಿದ್ದಾವೆ. ಅದರಲ್ಲಿ ಪದ್ಮಲತಾ ಪ್ರಕರಣ ಕೂಡ ಮುಖ್ಯ. ಇವತ್ತಿಗೂ ಈ ಕೇಸನ್ನ ರೀಓಪನ್ ಮಾಡಿದ್ರೆ ಖಂಡಿತವಾಗ್ಲೂ ಇವ್ರೇನಿದ್ದಾರೆ, ಇವರು ಮುಂಡಾಸುದಾರಿಗಳೆಲ್ಲ ಜೈಲಿಗೆ ಹೋಗ್ತಾರೆ. ಅಷ್ಟಂತೂ ಸತ್ಯ. ಪದ್ಮಲತಾ ಸಾವಿನ ಈ ಪ್ರಕರಣ ಏನಿದೆ, ಇದರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.